ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಸಿಎಂ ಟೀಮ್ ಟಾರ್ಗೆಟ್ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿತ್ತು. ಅದರ ಬೆನ್ನಲ್ಲೇ ಅದೇ ಪ್ರಶ್ನೆ ಈಗ ಚರ್ಚೆಗೀಡಾಗ್ತಾ ಇದೆ. ಸಿದ್ದು ಬಣದಲ್ಲಿ ಕಾಣಿಸಿಕೊಂಡವರಿಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇವೆ. ನೋಡಿ, ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆ ಕೊಟ್ಟಾಯ್ತು. ಇನ್ನು ಜಬ್ಬಾರ್ ನಜೀರ್ ಅವರನ್ನು ಕೂಡ ಕಿಕ್ಔಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಟಾರ್ಗೆಟ್ ಯಾರು ಅನ್ನುವುದೇ ಕಾಂಗ್ರೆಸ್ನಲ್ಲಿ ಈಗ ಕುತೂಹಲ ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರ್ತಿರುವಂತ ರಾಜಣ್ಣ, ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿರುವಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತುಕತೆ ನಡೆಸಿದ್ದಾರೆ. ಸಿಎಂ ಆಪ್ತರ ಟಾರ್ಗೆಟ್ ವಿಚಾರಕ್ಕೆ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಅಸಮಾಧಾನದ ಬೆನ್ನಲ್ಲೇ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇರುವಂತ ರಾಜಣ್ಣ, ಇದೇ ವೇಳೆ ಸಿಎಂ ಭೇಟಿಗೆ ಸಲೀಂ ಅಹಮದ್ ಅವರು ಕೂಡ ಆಗಮಿಸಿರೋದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂತವರು, ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ರಾಜಣ್ಣ ಆಯ್ತು, ಮತ್ತೊಂದ್ ಕಡೆ ನಾಗೇಂದ್ರ ಅವರು ಕೂಡ ಒಂದು ಹಗರಣದಲ್ಲಿ ಸಿಲುಕಾಕೊಂಡು ಅವರು ಕೂಡ ಸಚಿವ ಸ್ಥಾನ ಕಳ್ಕೊಂಡ್ರು. ಈಗ ಜಬ್ಬಾರ್, ಮತ್ತೊಂದ್ ಕಡೆ ನಜೀರ್, ಹೀಗೆ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಆ ಪ್ರಶ್ನೆಗೆ ಇಂಬು ನೀಡುವಂತ ರೀತಿಯಲ್ಲೇ ಈಗ ಕೆಲ ಸಚಿವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವುದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವೋ? AICC ಅಧ್ಯಕ್ಷ ಹೇಳಿದ್ದು. ಅಲ್ಲೋಗಿ ಇವರು ಯಾರು ಏನು ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ಮದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದರೆ ಅಲ್ಲಿ ಹೋಗಿ ಎಲ್ಲ ಮಾಡಿಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಇವರು ಅಂಬಾನಿ ಮದುವೆಗೆ ರಾಹುಲ್ ಗಾಂಧಿಯವರು ಅವ್ರ ಇನ್ವಿಟೇಷನ್ನೇ ಇಸ್ಕೊಳ್ಳೋದಿಲ್ಲ ಅಂಥ ಮದುವೆಗೆ ಎಲ್ಲ ಹೋಗಿ ಬರ್ತಾರೆ. ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ, ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರಾದ್ರು ಕೇಳಬೇಕು. ಅದನ್ನೆಲ್ಲ ನಾನು ಕ್ರಮ ಆಗಬೇಕು ಅಂತೆಲ್ಲ ಕೇಳ್ರಪ್ಪ, ಅದು ನಾನು ಕ್ರಮ ಆಗಬೇಕು ಅಂತ ಹೇಳ್ತಾ ಇಲ್ಲ. ನಾನು ಈ ಸಂಗತಿಗಳನ್ನು ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಗಳ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಇಲ್ಲಿ ಆಗ್ತಿದೆ ಅನ್ಸುತ್ತಾ? ನಿಮ್ಗೇನು ಅನ್ಸುತ್ತೆ? ನಾನು ಹೇಳದ್ನಲ್ಲ, ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ, ಹೌದಲ್ವಾ? ಈ ಎರಡು ಒಂದೇ ಪ್ರಕರಣ ಸರ್. ತಮ್ಮನ್ನ ವಜಾಗೊಳಿಸಿದ್ದು ನಿನ್ನೆ, ಒಬ್ಬರನ್ನ ವಜಾಗೊಳಿಸಿದ್ದು, ಒಬ್ಬರನ್ನ ಪಕ್ಷದಿಂದ ಕೈ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್. ಈಗ ಇಲ್ಲಿ ಶಿಸ್ತು ಕ್ರಮ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಶಿಸ್ತು ಉಲ್ಲಂಘನೆ ಆದಾಗ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಮಾಜಿ ಸಚಿವರು ಹಾಗೂ ಸಚಿವರ ಆಗ್ರಹ. ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು ದೊರೆಗೆ ದಂಡ ಇಲ್ವಾ ಅಂತ. ಇವತ್ತು ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಶಿಸ್ತು ಉಲ್ಲಂಘನೆ ಮಾಡಿದವರೆಲ್ಲರಿಗೂ ಕ್ರಮ ಆಗಬೇಕು, ಬರೀ ಸಿದ್ದರಾಮಯ್ಯನವರ ಆಪ್ತರ ಬಳಗದಲ್ಲಿ ಮಾತ್ರ ಟಾರ್ಗೆಟ್ ಆಗ್ತಾ ಇದೆ ಅಂತ. ನಿಜಕ್ಕೂ ಕಾಂಗ್ರೆಸ್ ವಲಯದಲ್ಲಿ ಏನೆಲ್ಲ ನಡೀತಿದೆ ಅಂತ. ನೋಡಿ, ಕೆಎನ್ ರಾಜಣ್ಣ ಅವರು ಕೇಳ್ತಾ ಇರುವಂತ ಪ್ರಶ್ನೆ ಕೂಡ ಅದೇನೆ. ಅಂದ್ರೆ ಅವರು ಶಿಸ್ತು ಉಲ್ಲಂಘನೆ ಮಾಡಿದಾಗ ಏನೂ ಕ್ರಮ ಆಗಲ್ಲ, ಅದೇ ಬೇರೆಯವರು ಶಿಸ್ತು ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಕಠಿಣ ಕ್ರಮ, ಶೀಘ್ರವಾಗಿ ಕ್ರಮ ಜಾರಿಗೆ ಆಗುತ್ತೆ, ಅದು ತಪ್ಪಲ್ವಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಮೀಟಿಂಗ್ ಆದಾಗ ಇದೇ ಪ್ರಶ್ನೆ ರೈಸ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಹಿಂದ ಮತಗಳನ್ನ ಕಳ್ಕೋತಿದ್ದೀವಿ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ಡೀಟೇಲ್ಸ್ ಕೊಡ್ತಾ ಇದ್ರು. ವೀರೇಶ್, ನಿಜಕ್ಕೂ ಕಾಂಗ್ರೆಸ್ನ ವಲಯದಲ್ಲಿ ಏನಾಗ್ತಾ ಇದೆ? ಈ ಎಲ್ಲಾ ಬೆಳವಣಿಗೆಗಳು ಕೂಡ ಉದ್ದೇಶಪೂರ್ವಕವಾ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ?
ಖಂಡಿತವಾಗಿಯೂ ಸೌಖ್ಯ. ಕಳೆದ 3 ವರ್ಷಗಳಿಂದ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಬಳಿಕ ಅವರ ಆಪ್ತ ಬಣದಲ್ಲಿ ಇರ್ತಕ್ಕಂಥವ್ರನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಈ ಹಿಂದಿನಿಂದನೂ ಸಹ ಕೇಳ್ಕೊಂಡು ಬರ್ತಾ ಇರುವಂತದ್ದು. ಮೊದಲಿಗೆ ನಾಗೇಂದ್ರ ಆಯ್ತು, ಅದಾದ ಬಳಿಕ KN ರಾಜಣ್ಣ ಆಯ್ತು, ಮತ್ತು RCB ವಿಚಾರದಲ್ಲಿ ಗೋವಿಂದರಾಜ್ ಆಯ್ತು. ಇದೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಅವರ ಮೇಲೂ ಸಹ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇರ್ತಕ್ಕಂಥವ್ರು, ಅವರ ಎಡಬಲದಲ್ಲಿ ಇರ್ತಕ್ಕಂಥವ್ರ ಮೇಲೆನೆ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಇದೀಗ ಸ್ವತಃ KN ರಾಜಣ್ಣ ಅವರು ಮಾಡ್ತಾ ಇರುವಂತದ್ದು. ಮತ್ತು ಈ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತರ ಮೇಲೆನೆ ಟಾರ್ಗೆಟ್ ಆದಂತಹ ಸಂದರ್ಭದಲ್ಲಿ ಅವರು ಮೌನವನ್ನ ವಹಿಸ್ತಾ ಇರುವಂತದ್ದು ನಮಗೆ ಸಾಕಷ್ಟು ಆಶ್ಚರ್ಯ ಆಗ್ತಾ ಇರುವಂತದ್ದು. ಮತ್ತು ಸಿಎಂ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಅವರ ಪರಮಾಪ್ತರಾಗಿರ್ತಕ್ಕಂಥ KN ರಾಜಣ್ಣ ಅವರೇ ಹೇಳ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ಅಸಹಾಯಕರಾಗಿರುವ ಹಿನ್ನೆಲೆಯಲ್ಲೇ ಅವರ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ರಾಜಣ್ಣ ಅವರು ಮಾಡ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.